ನಮಸ್ತೆ ಸ್ನೇಹಿತರೆ. ನಾನಿಂದು ನನ್ನ ಒಂದು ಸ್ವರಚಿತ ಕಥೆಯನ್ನು ವಾಚಿಸಲಿದ್ದೇನೆ. ಆಲಿಸಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಕಥೆಯ ಶೀರ್ಷಿಕೆ ಗೆಲುವು. ಕಾವ್ಯ, ಕಾವ್ಯ, ಯಾಕೋ ಒಂಥರ ಬೇಸರದಲ್ಲಿರೋ ಆಗಿದೆಯೇ ಎಂದು ಪ್ರಶಾಂತ್ ತನ್ನ ಭುಜವನ್ನು ಅಲ್ಲಾಡಿಸಿದಾಗ ವಾಸ್ತವಕ್ಕೆ ಬಂದಳು ಕಾವ್ಯ. ಏನೂ ಇಲ್ಲ, ನೀನು ನನ್ನ ಮಾತನ್ನು ಸ್ವಲ್ಪ ಕೂಡ ಕೇಳಲ್ಲ ಎಂದಾಗ ಪ್ರಶಾಂತ್, ಅಯ್ಯೋ ಏನು ಹೇಳಮ್ಮ, ನಿನ್ನ ಮಾತು ಕೇಳದೆ ಇರ್ತೀನ, ಅದೇನಂತ ಹೇಳು ಎಂದು ನಾಟಕವಾಗಿ ನುಡಿದ. ಕಾವ್ಯ ಬೇಸರದಿಂದ, ಇಲ್ಲ ಹೋಗು ಪ್ರಶಾಂತ್, ನಾನು ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ, ಪ್ರಣತಿ ದೊಡ್ಡವಳಾಗ್ತಾ ಇದ್ದಾಳೆ, ಮುಂದೆ ಕಷ್ಟ ಇದೆ, ಅವಳಿಗೆ ಸೋಲೋದನ್ನು ಕಲಿಸು, ಸೋಲಿನ ರುಚಿ, ಸೋಲಿನ ಬಗ್ಗೆ ಪಾಠ ಮಾಡು ಅಂತ. ಆದರೆ ನೀನು ಎಂದು ದೂರಿದಳು. ಈಗ ಪ್ರಶಾಂತ್ ತಲೆ ಮೇಲೆ ಕೈ ಹೊತ್ತು, ಮತ್ತೆ ಶುರು ನಮ್ಮ ಪ್ರಣತಿ ಇನ್ನೂ ಪುಟ್ಟ ಮಗು ಕಣಮ್ಮ, ಇಷ್ಟು ಬೇಗ ಅವಳಿಗೆ ಸೋಲು ಗೆಲುವುಗಳನ್ನೆಲ್ಲ ನಾನು ಪರಿಚಯ ಮಾಡಿಸ್ಲಿಕ್ಕಾಗ್ತದ? ಟೇಕ್ ಇಟ್ ಈಸಿ, ಸ್ವಲ್ಪ ಸಮಯ ಕೊಡು ಎಂದನು. ಈಗ ಕಾವ್ಯಳಿಗೆ ಸಿಟ್ಟು. ಪ್ರತಿಯೊಂದು ಕ್ಷಣವೂ ಅವಳ ಜೊತೆ ಕಳೆಯೋದು ನಾನು, ಅವಳ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ನೋಡ್ತಾ ಇರೋದು ಹತ್ತಿರದಿಂದ ನಾನು. ನನಗೆ ಗೊತ್ತು ಚೆನ್ನಾಗಿ ಪ್ರಣತಿ ಏನು ಅಂತ. ಪ್ರಣತಿಗೆ ಯಾರೋ ಒಂದು ಆಟದಲ್ಲಿ ಮೊದಲು ಬಂದರೆ ಅಂದರೆ ಸಾಕು, ರಣರಂಪ ಮಾಡಿಬಿಡ್ತಾಳೆ. ಅವಳ ಕ್ಲಾಸ್ ಟೀಚರು ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ದಯವಿಟ್ಟು ನಿಮ್ಮ ಮಗುಗೆ ಹೇಳಿ, ಸಣ್ಣ ಪುಟ್ಟ ಆಟೋಟಗಳಲ್ಲಿ ಸಹ ತಾನೇ ಮೊದಲು ಬರಬೇಕು ಅನ್ನೋ ಹಠ ಸರಿಯಲ್ಲವೆಂದು, ಸೆಕೆಂಡ್ ಪ್ಲೇಸ್ ಅನ್ನೋದು ಸಹ ಗೆಲುವೆ ಅಂತ, ತಾನೇ ಫಸ್ಟ್ ಬರಬೇಕು ಅಂತ ತುಂಬಾ ಅತ್ತಳು, ರಂಪಾಟ ಮಾಡಿದ್ಲು ಅಂತ ಬೇಸರ ಮಾಡಿಕೊಂಡ್ರು ಗೊತ್ತಾ. ನಿನಗೇನು ಗೊತ್ತಾಗಲ್ಲ ಬಿಡು, ನೀನು ನಿನ್ನ ಕೆಲಸ ಆಯಿತು, ನೀನಾಯಿತು, ಎಲ್ಲ ನನ್ನ ತಲೆ ಕಟ್ಬಿಟ್ಟಿದ್ಯಾ. ಅವಳಿಗೆ ಸೋಲಿನ ರುಚಿ ಹೇಳ್ಕೊಡು ಅಂದರೆ ನೀನು ಅದಕ್ಕೆ ಮಾತ್ರ ತಯಾರಿಲ್ಲ. ಇನ್ನು ಮೊನ್ನೆ ಪಕ್ಕದ ಮನೆ ಹುಡುಗರ ಜೊತೆ ಆಟ ಆಡ್ತಾ ಇದ್ಲು, ಆ ಮಕ್ಕಳ ಜೊತೆ ಎಲ್ಲ ಜಗಳ ಮಾಡಿ ರಂಪ ಮಾಡಿ ನಾನೇ ಫಸ್ಟ್ ಬರಬೇಕು ಅಂತ ಹಠ ಜಗಳ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ಮನೇಲಿ ಕೂಡ ಅತ್ತೆ ಜೊತೆನೋ ಅಷ್ಟೇ, ಅಜ್ಜಿ ಜೊತೆ ಆಟ ಆಡ್ತೀನಿ ಅಂತ ಹೋಗ್ತಾಳೆ. ಅಜ್ಜಿ ಪಾಪ ಅವರು ಎಷ್ಟು ಅಂತ ಸೋಲ್ತಾರೆ. ಏನೋ ಒಂದ್ಸಲಿ ತಾವು ಗೆಲ್ಲೋಣ ಅಂತ ಗೆದ್ದರೆ ಅಷ್ಟಕ್ಕೆ ಆ ಪಗಡೆ ಆಟದ ಕಾಯಿನೆಲ್ಲ ಈ ಚೆಲ್ಲ ಪಿಲ್ಲಿ ಎಸ್ತು ಕೋಪಾವೇಶ ಮಾಡಿಕೊಂಡು ರೂಮ್ ಸೇರಿದ್ದಾಳೆ. ಇದೆಲ್ಲ ಸರಿನಾ ಪ್ರಶಾಂತ್? ಒಮ್ಮೆ ಆಲೋಚಿಸಿ ಇದ್ರ ಬಗ್ಗೆ ಅಂತ ಕಾವ್ಯ ಒಂದೇ ಸಮನೆ ಹೇಳಿದಾಗ ಪ್ರಶಾಂತ್ ಸಹ ಎಲ್ಲೋ ಏನೋ ತಪ್ಪಾಗ್ತಾ ಇದೆ ಅಂತ ಯೋಚಿಸ್ದ. ತಾನು ಪ್ರಣತಿಯ ಬಗ್ಗೆ ಸ್ವಲ್ಪ ಬೇರೆಯದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅಂದ್ಕೊಂಡು, ಓಕೆ ಸರಿ ಬಿಡು ಕಾವ್ಯ, ಮನೆಗೆ ಬರ್ತಿದ್ದಂಗೆ ಶುರು ಮಾಡಿಬಿಡಬೇಡ, ಸಾಕಾಗಿ ಬಂದಿರ್ತೀವಿ ಅಲ್ವಾ, ಒಂದು ಲೋಟ ಕಾಫಿ ಅಥವಾ ಏನಾದರೂ ತಿಂಡಿ ಕೊಡ್ತೀಯ, ಅಥವಾ ಹೀಗೇ ಪ್ರಣತಿ ಬಗ್ಗೆ ಉದ್ದುದ್ದ ನೀನು ಕಂಪ್ಲೇಂಟ್ ಲಿಸ್ಟ್ ಓದ್ತಾನೇ ಇರ್ತೀಯ ಅಂದಾಗ ಕಾವ್ಯಳಿಗೆ ಸಹ ತನ್ನ ತಪ್ಪಿನ ಅರಿವಾಗಿ, ಇಲ್ಲ ಕಣೋ ಸಾರಿ, ಆದರೆ ನೀನು ನನಗೆ ಭಾಷೆ ಕೊಡಬೇಕು, ಖಂಡಿತವಾಗಿ ಪ್ರಣತಿ ಹತ್ರ ಮಾತಾಡ್ತೀಯ, ಅವಳಿಗೂ ಸೋಲು ಅನ್ನೋದಿದೆ, ಗೆಲುವು ಒಂದೇ ಅಲ್ಲ ಜೀವನದಲ್ಲಿ ಅನ್ನೋದನ್ನ ನೀನು ಅರ್ಥೈಸಲೇಬೇಕು. ಇದನ್ನು ಮಾಡ್ತೀಯಾ ಅಂತ ಅನ್ಕೋತೀನಿ, ನಾನು ಈಗಲೇ ಕಾಫಿ ತರ್ತೀನಿ ಎಂದು ಕಾವ್ಯ ಅಡುಗೆ ಮನೆ ಕಡೆಗೆ ಹೋದಳು. ಪ್ರಶಾಂತ್ ತಲೆ ಗೊಂದಲದ ಗೂಡಾಗಿತ್ತು. ತನ್ನ ಮುದ್ದಾದ ಮಗಳು ಪ್ರಣತಿಯ ಬಗ್ಗೆ ಆಲೋಚಿಸತೊಡಗಿದ. ಪ್ರಗತಿ ಮುದ್ದಾದ ಮಗಳು ಕಾವ್ಯ ಮತ್ತು ಪ್ರಶಾಂತ್ಗೆ ಮದುವೆಯಾದ ವರ್ಷಕ್ಕೆ ಮಡಿಲನ್ನು ತುಂಬಿ ಮನಸ್ಸುಗಳಿಗೆ ಆನಂದವನ್ನು ಕೊಟ್ಟಂತಹ ದೈವ ನೀಡಿದ ಕೊಡುಗೆ. ಪ್ರಣತಿ ಬೆಳೆಯುತ್ತಾ ಎಲ್ಲ ಆಟಪಾಠಗಳಲ್ಲಿ ಸದಾ ಮುಂದಿರ್ತಿದ್ಲು. ಇದನ್ನು ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ. ಅದರಂತೆ ಕಾವ್ಯ ಮತ್ತು ಪ್ರಶಾಂತ್ ಮತ್ತು ಮನೆಯಲ್ಲಿದ್ದಂತಹ ಪ್ರಶಾಂತನ ತಾಯಿ ಪ್ರಣತಿ ಅಜ್ಜಿ ಕೂಡ ತುಂಬಾ ಪ್ರೋತ್ಸಾಹ ನೀಡಲಿಕ್ಕೆ ಶುರು ಮಾಡಿದರು. ಅಮ್ಮ ನಾನು ಫಸ್ಟ್ ಬಂದೆ ಅಂದಾಗ ತುಂಬಾ ಖುಷಿಯಾಗಿ ಅವಳು ಬೆನ್ನು ತಟ್ಟೋಕ್ಕೆ ಶುರು ಮಾಡಿದರು. ಆದರೆ ಇದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಪ್ರಶಾಂತ್ ಸ್ವಲ್ಪ ತೀರ ಹೆಚ್ಚು ಅನ್ನೋ ಮಟ್ಟಿಗೆ ಅವಳಿಗೆ ಎಲ್ಲದರಲ್ಲೂ ನೀನೇ ಮುಂದೆ ಬರಬೇಕು ಪುಟ್ಟ, ನೀನೇ ಫಸ್ಟ್ ಬರಬೇಕು, ಗೆಲುವೇ ಇರಬೇಕು, ಗೆಲ್ತಾನೇ ಇರಬೇಕು, ನೀನು ಸೋಲೇಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತೆಲ್ಲ ಅವಳ ತಲೆಯಲ್ಲಿ ತುಂಬಿಟ್ಟ. ಆ ರೀತಿ ತುಂಬಿ ತಾನೇ ತಪ್ಪು ಮಾಡ್ತಿದ್ದೀನಿ ಅಂತ ಅವನಿಗೆ ಮನದಟ್ಟಾಗಲೇ ಇಲ್ಲ. ಅದಿವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ಪ್ರಣತಿಗೆ 2ನೇ ಬಹುಮಾನ ಅಥವಾ 3ನೇ ಸ್ಥಾನವನ್ನು ಸ್ವೀಕರಿಸುವ ಮನಸ್ಥಿತಿಯೇ ಇಲ್ಲ.
ಮೊದಲ ಸ್ಥಾನವೇ ತನಗೆ ಕಟ್ಟಿಟ್ಟ ಬುತ್ತಿ ಆಗಬೇಕು, ಮೊದಲ ಸ್ಥಾನವನ್ನೇ ತಾನು ಅಲಂಕರಿಸಬೇಕು ಎಂದು ಬಲವಾಗಿ ಮನದಲ್ಲಿ ಬೇರೂರಿ ಬಿಟ್ಟಿದೆ ಎಂಬುದು ಪ್ರಶಾಂತನಿಗೆ ತಡವಾಗಿ ಅರಿವಾಗಿತ್ತು. ಆದರೆ ಇದನ್ನು ಗೆಲುವಿನ ಒಂದು ಕೀಟ ಅವಳ ತಲೆಯಲ್ಲಿ ತುಂಬಿಕೊಂಡಿದೆ. ಆ ಕೀಟನ ತಾನು ಆದಷ್ಟು ಈಚೆಗೆ ಎಳಿಬೇಕು. ಸೋಲು ಅನ್ನೋದು ಇದೆ, ಅದನ್ನು ಸಹ ನಾವು ಅರಿಯಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು, ಅನ್ನೋದನ್ನು ಕಲಿಸ್ಲೇಬೇಕು ಅಂಥೇಳಿ ಪ್ರಶಾಂತ್ ಈಗ ಒಂದು ಐಡಿಯಾ ಮಾಡ್ದ. ಆ ಭಾನುವಾರ ಪ್ರಶಾಂತ್, ಪ್ರಣತಿ ಮತ್ತು ಪ್ರಶಾಂತನ ತಾಯಿ 3 ಜನನು ಪಗಡೆ ಆಟ ಆಡೋಕ್ಕೆ ಕೂತ್ಕೊಂಡ್ರು. ಆಡ್ತಾ ಆಡ್ತಾ ಮೊದಲೇ ಮಾಡಿದ ಪ್ಲಾನ್ ಪ್ರಕಾರ ಪ್ರಣತಿ ಕೈ ಚಪ್ಪಾಳೆ ತಟ್ಟಿ ಖುಷಿಪಟ್ಲು. ಪ್ರಣತಿನೇ ಗೆದ್ಲು. ನಂತರ ಪ್ರಶಾಂತ್ ಸೋತ್ಬಿಟ್ಟ. ಈಗ ಪ್ರಣತಿ ತಾನೇ ಗೆದ್ದೆ ಅಂತ ಖುಷಿಪಟ್ಲು. ಆದರೆ ಅಳೋದಿಕ್ಕೆ ಶುರು ಮಾಡಿದ ಪ್ರಶಾಂತ್ ಒಳ್ಳೆ ಪುಟ್ಟ ಮಕ್ಕಳು ರೀತಿ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ನಾನು ಸೋಲಲ್ಲ, ನಾನು ಸೋಲಲ್ಲ, ನಾನು ಗೆಲ್ಲಬೇಕು, ನಾನೇ ಮೊದಲು ಬರಬೇಕು ಅಂತ ಒಳ್ಳೆ ಹಠ ಹಿಡಿಯೋ ಮಕ್ಕಳು ಥರ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಅಳೋದಿಕ್ಕೆ ಶುರು ಮಾಡ್ದ. ಇದನ್ನು ನೋಡಿದ ಪ್ರಣತಿ ಒಂದು ಕ್ಷಣ ದಂಗಾಗ್ಬಿಟ್ಲು. ನಮ್ಮ ಪಪ್ಪಂಗೆ ಏನಾಯಿತು, ಇವತ್ತು ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ ತಿಳಿದೇ ಭಯ ಆಗಿ ಓಡೋಗಿ ಅಡುಗೆ ಮನೆ ಹೊಕ್ಕಿ ಅಲ್ಲಿ ನಿಂತಿದ್ದ ಅಮ್ಮನ ಚೂಡಿ ಹಿಂದೆ ಔತ್ಕೊಂಡು ಬಿಟ್ಲು. ಆಗ ಕಾವ್ಯ ಯಾಕೆ ಪುಟಿ ಏನಾಯಿತು ಅಂದಾಗ, ಬಂದು ನೋಡು ಅಲ್ಲಿ ಅಪ್ಪ ಹೇಗೆ ಆಡ್ತಾ ಇದೆ ಅಂತ ಅಂದಾಗ ಕಾವ್ಯ ಹೊರಕ್ಕೆ ಬಂದ್ಲು. ಯಾಕೆ ಪ್ರಶಾಂತ್ ಏನಾಯಿತು ಅಂತ. ಪ್ರಶಾಂತ್ ಇಲ್ಲ ನಾನೇ ಗೆಲ್ಲಬೇಕು, ನಾನೇ ಗೆಲ್ಲಬೇಕು ಅಂದಾಗ ಪ್ರಣತಿ ಇಲ್ಲ ಪಪ್ಪ ನಾನೇ ಗೆಲ್ಲಬೇಕು ಅಂತ ಹಠ ಮಾಡಿದಾಗ ಪ್ರಣತಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಕ್ಷಣ ಮೌನ. ಕಡೆಗೆ ಪ್ರಣತಿ ಆಯಿತು ಅಪ್ಪ, ಇವತ್ತು ನೀವೇ ಗೆದ್ದಿದ್ದೀರಾ, ನಾನೇ ಸೋಲ್ತೀನಿ ಆಯಿತಾ, ಬನ್ನಿ ನೀವೇ ಗೆದ್ದಿದ್ದೀರಾ, ಅಪ್ಪಂಗೆ ಚಪ್ಪಾಳೆ ತಟ್ಟಮ್ಮ ಅಂತ ತಾನೂ ಒಂದು ಕಡೆ ಕಣ್ಣೀರು ಒಂದು ಕಡೆ ನಗು ಮಾಡ್ತಾ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ಲು. ಆಗ ಪ್ರಶಾಂತ್ ಪ್ರಣತಿನ ತಪ್ಕೊಂಡು ಇಲ್ಲ ಪುಟ್ಟಿ, ಜೀವನದಲ್ಲಿ ಯಾವಾಗಲೂ ಗೆಲ್ಲೋದಕ್ಕೆ ಆಗೋದಿಲ್ಲ, ಗೆಲುವೇ ಇರಲಿ ಸೋಲೇ ಇರಲಿ ಬಂದಂತೆ ಒಂದೇ ರೀತಿಯಲ್ಲಿ ಸ್ವೀಕರಿಸುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗಲೇ ಸುಂದರ ಜೀವನ ನಮ್ಮದಾಗುತ್ತೆ ಎಂದದ್ದು ಪ್ರಣತಿಗೆ ಎಷ್ಟರ ಮಟ್ಟಿಗೆ ಅರ್ಥವಾಯಿತೋ ಇಲ್ವೋ, ಆದರೆ ಅಂದಿನಿಂದಾಚೆಗೆ ಅವಳಿಗೆ ಸೋಲೋ ಗೆಲುವೋ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಬಂತು. ಅರ್ಥವಾಯಿತಾ? ಇಲ್ಲಿಗೆ ಇದು ಕತೆ ಮುಗಿಯುತ್ತೆ. ಸ್ನೇಹಿತರೆ, ಈ ಪ್ರಣತಿಯ ಕತೆ ಹೇಗಿತ್ತು? ಶೀರ್ಷಿಕೆ ಗೆಲುವು ಅಲ್ವೇ. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಅವ್ರು ಫಸ್ಟ್ ಬಂದಾಗೆಲ್ಲ ಬೆನ್ನು ತಟ್ಟಿ ಖುಷಿಪಟ್ಟು ಓ ನನ್ನ ಮಗ ಫಸ್ಟ್ ಬಂದ, ನನ್ನ ಮಗಳು ಫಸ್ಟ್ ಬಂದಳು ಅಂತ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀವಿ. ಈಗಂತೂ ಸ್ಟೇಟಸ್ಗೆಲ್ಲ ಹಾಕ್ಕೊತೀವಿ, ಖುಷಿ ಪಡ್ತೀವಿ. ಓಕೆ, ಇದೆಲ್ಲ ಸಹಜ, ಬೇಕೇ ಬೇಕು. ಹಾಗಂತ ಮಕ್ಕಳನ್ನು ಪ್ರೋತ್ಸಾಹಿಸಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದರೆ ನಮ್ಮ ಮಕ್ಕಳ ಗೆಲುವನ್ನು ನಾವು ಸಂಭ್ರಮಿಸ್ತಾ ಅವ್ರಿಗೆ ಸೋಲನ್ನು ಸಹ ಹೇಳ್ಕೊಡ್ಬೇಕಲ್ವೇ. ಅದು ಬಂದಾಗ ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಸಹ ಮಕ್ಕಳಲ್ಲಿ ಬೆಳೆಸ್ಬೇಕಲ್ವೇ. ಮುಂದವರು ಸೋತಾಗ ಜೀವನದಲ್ಲಿ ಅಕ್ಷರಶಃ ಒಂದು ಡಿಪ್ರೆಷನ್ಗೆ ಹೊರ್ಟೋಗ್ತಾರೆ. ಏಕೆಂದರೆ ಅವರು ಜೀವನದಲ್ಲಿ ಸಂಪೂರ್ಣ ಗೆಲುವನ್ನೇ ಕಂಡಿರ್ತಾರೆ. ಸದಾ ಗೆಲ್ಲಬೇಕು, ತಾನು ಯಾವಾಗಲೂ ಫಸ್ಟ್ ಬರಬೇಕು ಅನ್ನೋದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಸೋಲು ಸಹ ಸಹಜ, ಸೋಲನ್ನು ಸ್ವೀಕರಿಸಬೇಕು. ಯಾವಾಗೂ ಗೆಲ್ಲೋದಿಕ್ಕಾಗಲ್ಲ, ಇನ್ನೊಬ್ರಿಗೂ ನಾವು ಗೆಲುವನ್ನು ಬಿಟ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಮಕ್ಕಳಿಗೆ ನಾವು ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು. ಆ ಮನಸ್ಥಿತಿಯಲ್ಲಿ ನಾವು ಮಕ್ಕಳು ಕಲಿಯೋ ಹಾಗೆ ಬೆಳೆಸಬೇಕು. ಏನಂತೀರ ಸ್ನೇಹಿತರೆ? ನಾನು ಅನಿತಾ. ನಮಸ್ತೆ.